ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. Sir, you look tensed. All okay? I'm fine, Meera. I'm not tensed. I'm excited. ಝೇಂಡೆ ಬರ್ತಿದ್ದಾನಲ್ಲ, ಇವತ್ತು ನಾನೇನಿದ್ದೀನೋ ಅದಕ್ಕೆ ಕಾರಣನೇ ಝೇಂಡೆ. ನಿಮಗೆಲ್ಲ ಝೇಂಡೆ ಈ ಆಫೀಸಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಅಷ್ಟೇ. ಆದ್ರೆ ನನಗೆ ಅವನು ನನ್ನ ಜೀವನದ ಭಾಗ, ಅತ್ಯಂತ ಮುಖ್ಯವಾದ ಭಾಗ. ಇಲ್ಲ, ನಿಮಗೋಸ್ಕರ ಅದೇ ಸರ್. ಝೇಂಡೆ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಮೀರಾಜಿ. ನಿಮ್ಗೇನು ಆಗಿಲ್ಲ ತಾನೆ ಝೇಂಡೆ? ಅಯ್ಯೋ ಓಕೆ. ತೊಂದರೆ ಆಗಿದ್ರು ಇವನೆಲ್ಲ ಹೇಳ್ತಾನೆ ಪುಣ್ಯಾತ್ಮ. ಇಲ್ಲ ಮೀರಾಜಿ, ಐ ಆಮ್ ಫೈನ್. ನಾನು ಇಲ್ಲಿದ್ದಿದ್ರೆ ನಂಗೆ ತೊಂದರೆ ಆಗ್ತಿತ್ತು, ನನ್ನಿಂದ ನಿಮಗೆಲ್ಲ ತೊಂದರೆ ಆಗ್ತಿತ್ತು. ಈಗ ನೋಡಿ, ಎಲ್ಲರೂ ಸೇಫ್ ಆದ್ರಿ. ಸೇಫ್ 8 mm ಒಳಗೆ ಹೋಗಿತ್ತು ನೋಡು. ನೀನು ಬಂದಿದ್ದ ಖುಷಿಯಲ್ಲಿ ಈ ನೋವೇ ಮರೆತು ಹೋಗಿತ್ತು. ಸಾರಿ ಸರ್. ಹೇ, ಪರವಾಗಿಲ್ಲ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಈಗ ನಡಿ. ಸರ್, ಝೇಂಡೆ, ನೀನು ಬರೋದನ್ನೇ ಎಲ್ಲರೂ ಕಾಯ್ತಾ ಇದ್ರು. ನಿಂದೆ ಆಫೀಸ್ ಯಂತ್ರನೇ ನಿಂತು ಹೋಗಿರೋ ಹಾಗಿತ್ತು. ಸಂತು, ಎಲ್ಲರೂ ಕಾಯ್ತಾ ಇದ್ರು ಅಂತ ಯಾಕೆ ಸುಳ್ಳು ಹೇಳ್ತೀರಿ ಸರ್? ಅಂದರೆ ಅನು ಮೇಡಮ್ಗೆ ನನ್ನ ಮೇಲೆ ಸಿಟ್ಟು ಅನ್ಸುತ್ತಲ್ವ ಸರ್? ಯಾಕೋ ಹಾಗಂತೀಯ? ಇಲ್ಲ, ಖಂಡಿತ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ. ಇಲ್ಲಾಂದ್ರೆ ಬರ್ತಾ ಇದ್ರು. ಅವ್ರ ಕೋಪದಲ್ಲೂ ನ್ಯಾಯ ಇದೆ. ನನ್ನಿಂದನೇ ಅವ್ರ ಆಫೀಸಿಗೆ ಬಂದಿಲ್ಲ ಅನ್ನೋದಾದ್ರೆ ನಾನು ಇಲ್ಲಿರೋದು ಅರ್ಥ ಇಲ್ಲ ಸರ್. ಹೊಡ್ತೀನಿ. ಯಾಕೋ ಹೀಗೆ ಮಾತಾಡ್ತಿದೀಯಾ? ಇಲ್ಲ, ನನ್ನಿಂದ ಅನು ಮೇಡಮ್ಗೆ ತೊಂದರೆ ಆಗೋದು ಬೇಡ. ನಾನು ಹೋಗ್ತೀನಿ. ಮತ್ತೆ ನಾನು ಈ ಆಫೀಸಿಗೆ ಬರೋದಾದ್ರೆ ಅದು ಅನು ಮೇಡಮ್ ಕರೆದ್ರೆ ಮಾತ್ರ. ಝೇಂಡೆ, ಝೇಂಡೆ, ಯಾಕೋ ಸುಮ್ಮನೆ ಕೂತ್ಕೋ ಇಲ್ಲಿ. ಬಂದ್ರಲ್ಲಪ್ಪ. ಇಂಥ ಸಿಚುಯೇಷನ್ನ ಅನು ಹೇಗೆ ಹ್ಯಾಂಡಲ್ ಮಾಡ್ತಾಳೋ ಏನೋ. ಹೇಗಿದ್ದೀರಾ ಝೇಂಡೆ ಸರ್? ಚೆನ್ನಾಗಿದ್ದೀನಿ ಮೇಡಮ್.
ನೀವು ಹೇಗಿದ್ದೀರಿ? ಸರ್, ನೀವೆಲ್ಲಿದ್ದೀರಾ ಅಂತ ಆರ್ಯ ಸರ್ಗಾದ್ರೂ ಹೇಳ್ಬೋದಿತ್ತಲ್ವಾ? ಪಾಪ ಅವರು ನೀವಿಲ್ಲ ಅಂತ ಊಟ ನಿದ್ದೆ ಬಿಟ್ಟು ನಿಮ್ಮನ್ನ ಎಷ್ಟು ಹುಡುಕಿದ್ರು ಗೊತ್ತಾ? ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ನೀವು ಯಾಕೆ ಹೀಗೆ ಮಾಡಿದ್ರಿ? ಸರಿಯಾಗಿ ಕೇಳನು. ಇವನಿಗೆ ಈ ಥರ ಕೇಳೋರು ಒಬ್ರು ಬೇಕು. ಈ ಆಸಾಮಿ ಯಾರಿಗೇ ಆಗಲಿ ಭಯ ಪಡೋದನ್ನ ನಾನು ನೋಡೇ ಇಲ್ಲ. ಆದರೆ ನಿನ್ನನ್ನು ಕಂಡ್ರೆ ಟೀಚರ್ಗೆ ಹೆದರೋ ಹಾಗೆ ಹೆದರ್ತಾನೆ. ಅದಕ್ಕೆ ಏನು ನಿನ್ನನ್ನು ಕಂಡ್ರೆ ಸ್ವಲ್ಪ ತೊಡಗಿಸ್ತಾನೆ. ಏನು ಹಾಗೆ ನೋಡ್ತಿದ್ಯಾ? ಅನು, ಇವನು ದೊಡ್ಡ ತ್ಯಾಗರಾಜ ಅನ್ಕೊಂಡಿದ್ದಾನೆ. ನನ್ನನ್ನೇ ಬಿಟ್ಟು ಹೋಗ್ತಾನಂತೆ. ಬೆಟ್ಟ ಅಂದ್ರೆ ನೋಡು. ನೀವು ಮಾಡಿದ್ ಸರಿಯಲ್ಲ ಸರ್. ನಾನು ಅದನ್ನ ಒಪ್ಪಲ್ಲ. ಕರೆಕ್ಟ್, ನಾನು ಒಪ್ಪಲ್ಲ. ನಾನೇನೇ ಮಾಡಿದ್ರು ಅದು ನನ್ನ ಗೆಳೆಯನ ಒಳ್ಳೇದಕ್ಕೆ. ಆದ್ರೂ ಜೆಂಡೆ, ಇನ್ಮೇಲೆ ನೀನು ಹೀಗೆ ಮಾಡಲ್ಲ ಅಂತ ಒಪ್ಕೊ. ಅಲ್ಲಿವರೆಗೂ ಈ ಟೀಚರ್ ನೀನು ಬಿಡಲ್ಲ. ಇನ್ಮೇಲೆ ಹೀಗೆ ಮಾಡೋದು. ನೀವಿನ್ಮೇಲೆ ಹೀಗೆ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ನಾನೊಬ್ನೇ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀನಿ. ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಏನು ಹ್ಯಾಂಡಲ್? ಅಂತದೇನ್ ಹ್ಯಾಂಡಲ್ ಮಾಡ್ತಿದ್ಯಪ್ಪ? ಅಲ್ಲಿಂದ ಮಾತಾಡೋದು ಸುಲಭ, ಇಲ್ಲಿ ಬಂದು ನೋಡು ಎಲ್ಲ ಗೊತ್ತಾಗತ್ತೆ. ಯಪ್ಪ, ಇಲ್ಲಿ ಅನು ಅದು ಹೇಗಿದಳು ಏನೋ. ಏನಾಯ್ತು ಹೇಳೋ? ಎಷ್ಟು ಮಿಸ್ಸು ರಮ್ಯಾ. ಮಾನಸಿಯವ್ರ ಹತ್ರ ನಾನೇ ಸಿಕ್ಕಾಕೋತಿದ್ದೆ. ನೀನ್ ಹೇಳುದಿಲ್ಲ ಅನು ಮತ್ತೆ ಹರ್ಷ ಸರ್ ಒಟ್ಟಿಗೆ ಹೋದ್ರು ಅಂತ. ಅದನ್ನ ನಾನು ಅಪ್ಪಿತಪ್ಪಿ ಬಾಯಿ ಬಿಟ್ಬಿಡ್ತಿದ್ದೆ ಕಣೆ. ಆಮೇಲೆ ನಿನಗೆ ಹೇಗ್ ಗೊತ್ತಾಯ್ತು ಅಂತ ನಾನು ಹಿಡ್ಕೊಂಡ್ಬಿಟ್ರು ಕಣೆ. ನಿನ್ ಮಾತಿಂದ ನೀನೇ ಕೆಡ್ತೀಯ ಕಣೋ. ಇದನ್ ದೊಡ್ಡದಾಗ ಹ್ಯಾಂಡಲ್ ಬೇರೆ ಮಾಡ್ತಾನಂತೆ. ನೀನ್ ಮಾಡೋ ಅನಾಹುತಕ್ಕೆಲ್ಲ ನೀನೇ ಕಾರಣ. ಅಯ್ಯೋ, ನನ್ ವಿಷಯ ಬಿಡು. ಪಾಪ ಈ ಮನೆಯಲ್ಲಿ ಅನುನ ಅರ್ಥ ಮಾಡ್ಕೊಳೋರು ಯಾರು ಇಲ್ಲ ಗೊತ್ತಾ ರಮ್ಯಾ. ಏನ್ ಮಾಡೋದು ಗೊತ್ತಾಗ್ದೆ ನಾನು ಒದ್ದಾಡ್ತಿದ್ದೀನಿ. ರಮ್ಯಾ, ನೀನ್ ಒಂದ್ಸತಿ ಬಾರೆ, ನಿನ್ಗೆ ಗೊತ್ತಾಗತ್ತೆ. ಬಾ ಅಂದ್ರೆ ಹೇಗೋ? ಎಲ್ರು ಹೋಗ ಅವ್ರ ಮನೇಲಿ ಟೆಂಟ್ ಹಾಕಿದ್ರೆ ಅವ್ರ ಏನ್ ಅನ್ಕೊಳಲ್ಲ. ಅದೇ ನಮ್ ಸೋದರ ಅವ್ನ ಮನೇನ. ಕಾರಣ ಇಲ್ದೆ ಅಲ್ಲಿಗೆ ಬರಕ್ ನನ್ಗಿಷ್ಟ ಇಲ್ಲ. ರಮ್ಯಾ, ಅನುಗಿಂತ ಕಾರಣ ಇನ್ನೇನೇ ಬೇಕು? ನಿನ್ಗೆ ಮನ್ಸಿಲ್ಲ ಅನ್ನು. ಏಯ್, ಅನು ಬಗ್ಗೆ ನನ್ಗಿಂತ ನಿನ್ಗೆ ಕಾಳಜಿ ಅನ್ನೋ ತರ ಮಾತಾಡ್ಬೇಡ. ಸರಿ ಸರಿ, ನೋಡ್ತೀನಿ. ಬಾಯ್. ಯಾವಾಗ ನೋಡಿದ್ರು ಫೋನು ಫೋನು ಫೋನು. ಸಂಪತ್ ಜೊತೆ ಮಾತಾಡ್ತಿದ್ದೆ ಅಮ್ಮ. ನೀನ್ ಮುಂದಕ್ಕೆ ಫೋನ್ ನಲ್ಲಿ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡು. ಒಬ್ರು ಗಂಡಿನ ಕಡೆಯವ್ರು ಫೋನ್ ಮಾಡಿದ್ರು, ಅವ್ರು ನಿನ್ನ ಬಂದು ನೋಡೋದಕ್ಕೆ ರೆಡಿ ಇದಾರಂತೆ. ಸೊ ಅದ್ರಂತೆ ನೀನ್ ರೆಡಿ ಆಗು. ನೋಡಕ್ ರೆಡಿ ಇದಾರ? ಯಾರನ್ನ? ಇನ್ಯಾರನ್ನ? ನಿನ್ನೇನೆ ಕಣೆ. ನಾನೇನ್ ಎಕ್ಸಿಬಿಷನ್? ನನ್ಗಿದೆಲ್ಲ ಇಷ್ಟ ಆಗಲ್ಲಮ್ಮ, ನಾನ್ ಬಿಟ್ಬಿಡು. ಹೇಯ್, ಅವರು ನಮ್ ಸಂಬಂಧ ಬೆಳೆಸೋದಕ್ಕೆ ರೆಡಿ ಇದಾರೆ. ಅಪ್ಪ ಇಲ್ಲದ ಮನೆಯಿಂದ ಯಾರು ಸಂಬಂಧ ಬೆಳೆಸೋದಕ್ಕೆ ಇಷ್ಟ ಪಡೋದಿಲ್ಲ, ನೆನ್ಪಲ್ಲಿಟ್ಕೋ. ಏನಮ್ಮ ನೀನು ತಗೊಳ್ಳೋದು ನೋಡಕ್ ಬರೋದು ಅಂತ ಯಾವ್ದೋ ವಸ್ತು ಬಗ್ಗೆ ಮಾತಾಡ್ದಂಗ್ ಮಾತಾಡ್ತಿದ್ಯಲ್ಲ. ಏನು ನನ್ನ ಮನೆಯಿಂದ ಕಳ್ಸೋಕೆ ಕಾಯ್ಕೊಂಡ್ ಕೂತಿದ್ಯಾ? ಅಲ್ಲ, ನಮ್ಮಪ್ಪ ನಿನ್ನ ಬಿಟ್ಟೋದಾಗೆ ನಾಳೆ ನನ್ನ ಮದ್ವೆ ಆಗೋ ಗಂಡು ಕೂಡ ಕೊನೆವರೆಗೂ ನನ್ ಜೊತೆ ಇರ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೋಗ್ಲಿ ಬಿಡು, ಮದ್ವೆ ಆಗಿ ಸುಖವಾಗಿರೋ ಒಬ್ರನ್ ತೋರ್ಸು ನೋಡೋಣ. ಇಲ್ಲೇ ಇಲ್ವಾ ಸುಬ್ಬು ಅಂಕಲ್, ಪುಷ್ಪ ಆಂಟಿ? 25 ವರ್ಷದ ದಾಂಪತ್ಯ ಕಣೆ ಅವ್ರದ್ದು. ಹಾ, ಆಮೇಲೆ ಅಷ್ಟೇ. ನಿನ್ ಲಿಸ್ಟ್ ಅಲ್ಲಿ ಇರೋದೇ ಒಬ್ರು. ಈ ಜಗತ್ತೇ ಹೀಗೆ ಅಲ್ವಾ? ಬರೀ ಮದ್ವೆ 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 ಅಂತ ಕುಣಿಯೋದು. ಯಾಕೆ, ಏನು, ಎತ್ತ ಯಾರಿಗೂ ಗೊತ್ತಿಲ್ಲ. ಒಟ್ನಲ್ಲಿ ಮದ್ವೆ ಆಗ್ಬಿಡ್ಬೇಕು. ಆಮೇಲೆ ನಾವ್ ಹೇಗ್ ಬದುಕ್ತಿವಿ, ಏನ್ ಮಾಡ್ತೀವಿ ಅನ್ನೋದು ಮ್ಯಾಟರೇ ಆಗಲ್ಲ. ನೋಡಮ್ಮ, ನನ್ಗೆ ಈ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ಅಲ್ಲ ಅತ್ತಿಗೆ, ದಾದಾ ಮತ್ತೆ ಜೇಂಡೆ ಮುದ್ದೆ ಆ ಮಾತೆಲ್ಲ ಬೇಕಿತ್ತ? ಇಟ್ ವಾಸ್ ಸೋ ಶಾರ್ಪ್. ಅವರಿಬ್ಬರಿಗೂ ಏನು ಹೇಳಬೇಕು ಅಂತ ಗೊತ್ತಾಗದೆ ಮುಖ ಮುಖ ನೋಡ್ಕೊಂತ ಇದ್ರು. ಅದೇ ಅಲ್ವಾ ಬಾವ ನಮಗೂ ಬೇಕಾಗಿದ್ದು. ನೋ, ಐ ಮೀನ್ ಎಸ್, ಬಟ್ ಈ ರೀತಿ ಅಲ್ಲ ಅದಕ್ಕೆ. ಇಲ್ಲಿ ನೀವೇನೋ ತಯಾರಿ ಮಾಡ್ಕೊಂತಿದ್ದೀನಿ ಅನ್ನೋ ಹಾಗೆ ಮಾತಾಡಿದ್ರೆ ಅವ್ರವ್ರ ಬಿಹೇವಿಯರ್ನ ಚೇಂಜ್ ಮಾಡ್ಕೊಳಲ್ವಾ? ನಮ್ಗೆ ಅದೆಲ್ಲ ಬೇಕಾಗಿರೋದು.
ಅವ್ರು ಯಾರು ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕಂದ್ರೆ ನಮಗೆ ಅವ್ರ ಬಗ್ಗೆ ಗೊತ್ತು ಅನ್ನೋದನ್ನ ನಾವು ಹೈಡ್ ಮಾಡ್ಕೋಬೇಕು. ದೇರ್ ಇಸ್ ನೋ ಯೂಸ್ ಆಫ್ ದಿಸ್ ಹೋಲ್ ಪಾಯಿಂಟ್. ಆದ್ರೆ ನಾನು ಹಾಗೆ ಯೋಚನೆ ಮಾಡ್ಲಿಲ್ಲ ಬಾವ. ನನಗೆ ಈ ವಿಷಯದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಆದ್ರೆ ಈಗ ಒಂದು ಕ್ಲಾರಿಟಿಗೆ ಬಂದಿದ್ದೀನಿ. ಏನು? ಎದುರು ಬರೋ ಸವಾಲುಗಳು ಎಂತದೇ ಆಗಿರ್ಬೋದು, ಆ ಸಂದರ್ಭಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ. ಹಾಗಿದ್ರೆ ನೇರವಾಗಿ ಹೋಗಿ ದಾದನ್ ಕೇಳಿ, 22 ವರ್ಷಗಳಿಂದ ಏನಾಯ್ತು ಅಂತ. ನಮ್ಮ ಅಪ್ಪಾಜಿ ಹೇಗ್ ಸತ್ರು, ನಮ್ಮ ರಾಜನಂದಿನಿ ಅಕ್ಕ ಹೇಗ್ ಸತ್ರು ಅಂತ ಡೈರೆಕ್ಟ್ ಆಗಿ ಹೋಗಿ ಕೇಳಿ ಅದಕ್ಕೆ. ಅನು, ವಾಟ್ಸ್ ಆನ್ ಯೋರ್ ಮೈಂಡ್? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳು, ನಮ್ ಕನ್ಫ್ಯೂಷನ್ಸ್ ದೂರ ಆಗುತ್ತೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ನೀವಿಬ್ರು ನನ್ನನ್ನು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ದೀರಾ? ಜಲಂಧರ್ ಸರ್ಗೆ ಬೇಲ್ ಕೊಟ್ಟಿದ್ದಕ್ಕೆ ಇನ್ ಯಾವ ವಿವರಣೆ ಕೊಡ್ಬೇಕಿತ್ತು ನಾನು? ಜಲಂಧರ್ ಸರ್ ಪೊಲೀಸ್ ಕಸ್ಟಡಿಲೇ ಇದ್ದು ನಾಳೆ ಶಿಕ್ಷೆ ಆಗೋವರೆಗೂ ಸುಮ್ನಿರ್ಬೇಕಿತ್ತ? ಈ ನನ್ನ ನಿರ್ಧಾರ ಆರ್ಯ ಸರ್ಗೆ ಕನ್ವಿನ್ಸ್ ಆಗ್ಬೇಕು ಅಂತಂದ್ರೆ ನಾನು ಆ ತರ ಮಾತುಗಳನ್ನ ಆಡ್ಲೇಬೇಕಾಗಿತ್ತು. ನಾನ್ ಮಾತಾಡಿದ ತಪ್ಪು ಅಂತ ನನ್ಗನಿಸ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಒಂದೇ ಟೀಮ್ ಅನ್ನೋದನ್ನ ಮರಿಬೇಡಿ. ನಿಮ್ ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಬೇರೆ ದಾರಿ ಇರ್ಬೋದು ಅಂತ ಹೇಳ್ತಿರೋದಷ್ಟೇ. ಬಾವ, ನಾವು ಅವ್ರಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಹತ್ರ ಯಾವುದೇ ಆಯುಧ ಇರ್ಬೋದು, ಆದ್ರೆ ನಮ್ಮ ಹತ್ರ ಇರೋ ಆಯುಧದ ಮುಂದೆ ಅವ್ರು ಸೋಲ್ಲೇಬೇಕು. ಸತ್ಯನೇ ನಮ್ಮ ಆಯುಧ. ಇದನ್ನೆಲ್ಲ ಎತ್ತಿಟ್ಬಿಟ್ಟು ತಟ್ಟೆ ಇಡಿ. ನೈಸ್, ಗಮ್ ಅಂತ ಪರಿಮಳ ಬರ್ತಿದೆ. ಪುಷ್ಪ, ನೀವ್ ಹಾಕಿರೋ ಒಗ್ಗರಣೆ ಸುವಾಸನೆ ರೂಮ್ ತನಕ ಬಂದು ಕರ್ಕೊಂಡ್ ಬಂದ್ಬಿಡ್ತು. ಕೂತ್ಕೊಳ್ಳಿ ಅಮ್ಮ, ಅಮ್ಮನ ಮತ್ತೆ ಇಲ್ಲೇ ಹೀಗೆ ನೀವು ಇನ್ನು ಒಟ್ಟಾರದಲ್ಲಿ ಇನ್ನೇಕ್ ಪುಷ್ಪಮ್ಮ ನೀವು? ಅದನ್ನ ಯಾಕೆ ಕೇಳ್ತೀರಾ? ಅನು, ಹರ್ಷ ಸರ್ ಕೂತ್ಕೊಳ್ಳಿ, ಬಾಮ್ಮ. ಏನಿವತ್ತು ಊಟಕ್ಕೆ ಇಷ್ಟೊಂದು ಸಂಭ್ರಮ? ಅನು ಅಮ್ಮಂಗೆ ಇಷ್ಟವಾಗಿರೋ ಗೊಜ್ಜು ಮಾಡಿದ್ದಾರೆ, ಅದೇ ಇವತ್ತಿನ ವಿಶೇಷ. ಅದೇ ಪ್ರೆಗ್ನೆಂಟ್ ವುಮೆನ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರಲ್ಲ, ಮಾವಿನಕಾಯಿ ಗೊಜ್ಜು, ಅದೇ ಅಲ್ವಾ? ಆ ಥರ ಗೊಜ್ಜು ಇದೆಯಾ? ಅನುಗೆ ಆ ಗೊಜ್ಜು ತುಂಬಾ ಇಷ್ಟ. ಬೇಡ ಅಕ್ಕ, ನಂಗೆ ಗೊಜ್ಜಿಷ್ಟ ಇಲ್ಲ. ನಂಗೆ ಹುಳಿ ಅಂದ್ರೆ ಅಷ್ಟಕ್ಕಷ್ಟೇ. ನಿಮ್ಗಿದಿಷ್ಟ ಇಲ್ವಾ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದೇ ಅನ್ಕೊಂಡೆ ನಾನು. ಅನುಗೆ ಎಲ್ಲ ತರ ಊಟನೂ ಇಷ್ಟ, ಮಾವಿನಕಾಯಿ ಗೊಜ್ಜು ಅಂತ ಸ್ಪೆಷಲ್ ಆಗಿ ಏನಿಲ್ಲ. ಕೊಡಿ, ನಾನು ಬಡಿಸ್, ನಾನ್ ಮಾಡಿರೋದು ಸ್ವಲ್ಪ ತಿನ್ನ. ಪುಷ್ಪ, ನೀವು ಬಂದಿಲ್ಲಿ ಕೂತ್ಕೊಳ್ಳಿ, ಊಟ ಮಾಡಿ. ಮಂದ ಮತ್ತೆ ಲಕ್ಷ್ಮಿ ಬಡಿಸ್ತಾರೆ. ಅಮ್ಮ, ಊಟ ಆದ್ಮೇಲೆ ನಾನು ಸುಬ್ಬು ಮನೆಗೆ ಹೊರಡ್ತೀವಿ. ಹೊರಟ್ರಾ? ನೋ, ಅದೇ ಸಾಧ್ಯ. ನಮ್ಮ ಆನಿವರ್ಸರಿ ಇವೆಂಟ್ ಮುಗಿಸ್ಕೊಂಡು ಹೊರಡ್ಬೇಕು ನೀವು. ಅನು, ಅನು ತಗೋ ಇದು.
ಏನೋ ಇದು? ಅದೇ ನಾನು ಹೇಳಿದ್ನಲ್ಲ, ಅದೇ ಇದು. ನಮ್ ಡ್ರೈವರು ತಿಪ್ಟೂರಿಂದ ತೆಂಗಿನಕಾಯಿ ತರೋನಿದ್ದ, ಅವನ್ಗೆ ಔಷಧಿ ತರ ಕೇಳಿದ್ದೆ, ಅವ್ನ್ ತಂದ್ಕೊಟ್ಟ. ತಗೋ, ನಿನಗೆ ಯಾವಾಗ ಹೊಟ್ಟೆ ಸರಿ ಇಲ್ದೆ ವಾಂತಿ ಬರೋಂಗಾಗತ್ತೋ ಅವಾಗ ಇದನ್ ಕುಡಿ, ಸರಿ ಹೋಗತ್ತೆ. ತಗೋ. ಥ್ಯಾಂಕ್ ಯು ಕಣೋ. ಆದ್ರೆ ನಾನು ಇದನ್ನ ಡಾಕ್ಟರ್ನ ಕೇಳದೆ ತಗೊಳ್ಳೋ ಹಾಗಿಲ್ಲ. ಡಾಕ್ಟರ್ನ ಕೇಳಿ ನಾನು ಆಮೇಲೆ ತಗೋತೀನಿ, ಸರಿನಾ? ಥ್ಯಾಂಕ್ ಯು ಒನ್ಸ್ ಅಗೇನ್. ಅನು, ಇದು ಪ್ಯೂರ್ ಆಯುರ್ವೇದಿಕ್. ಇದನ್ ತಗೊಂಡ್ರೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಏನು ಔಷಧಿ ತಗೊಳ್ಳುವಂಥದ್ದು? ಏನಾಗಿದೆ ಅನು ನಿನ್ಗೆ? ಏನಾಯ್ತನು? ಅದು ಏನಿಲ್ಲ, ಏನಾಗಿಲ್ಲ. ಅನು, ಏನಾಯ್ತು ಅಂತ ಹೇಳ್ತೀಯಾ? ಅವಳು ಹೇಳಲ್ಲ. ಯಾಕೆ? ನಿನಗ್ ಮಾತ್ರ ಹೇಳ್ತಾಳಾ? ಹೇಳಿದ್ರೆ ನೀವೆಲ್ಲ ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳಲ್ಲ. ಅನು, ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನೇ ಆಯ್ತು? ಅಯ್ಯೋ ಅಮ್ಮ, ಏನಿಲ್ಲ ಅಮ್ಮ. ಸಂಪತ್, ನೀನೇ ಟೆನ್ಷನ್ ಮಾಡ್ತೀಯ ಕಣೋ ಅಮ್ಮಂಗೆ. ಅಮ್ಮ, ಹೇಳೋಂಥ ವಿಷಯ ಆದ್ರೆ ನಾನು ನಿನಗೆ ಹೇಳಲ್ವಾ ಅಮ್ಮ? ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಅಷ್ಟೇ, ಅದಕ್ಕೆ ಹೊಟ್ಟೆಗೆ ಊಟ ಸರಿಯಾಗಿ ಸೇರ್ತಿಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಏಯ್ ಆಂಟಿ, ಬಾರೋ ಇಲ್ಲಿ. ಅವಳು ಹೇಳ್ತಿರೋದು ನಿಜನಾ? ಹ್ಞೂ ಆಂಟಿ, ಅನು ಹೊಟ್ಟೆ ಸರಿ ಇಲ್ಲ ಅಂತಿದ್ಲು, ಅದಕ್ಕೆ ನಾನು ತಿಪ್ಟೂರಿಂದ ಡ್ರೈವರಿಗೆ ಹೇಳಿ. ಬರೀ ಗ್ಯಾಸ್ ಆಗಿರೋದಕ್ಕೆ ಇಷ್ಟೊಂದು ಟೆನ್ಷನ್ ಕೊಡ್ಬೇಕಾ ನನ್ಗೆ? ಹೋಗ. ಸರಿ ಆಂಟಿ, ನಿಮಗೇನಾದ್ರೂ ಹೊಟ್ಟೆ ನೋವಿದ್ರೆ ಬದ್ಮೇಲೆ ಹಾಕ್ಬಿಡ್ತೀನಿ, ಹೋಗ ಸುಮ್ಮನೆ ಹೋಗೋ. ಬೇಡ ಅಕ್ಕ, ನಂಗೆ ಗೊತ್ತಿಷ್ಟ ಇಲ್ಲ. ನಂಗೆ ಹುಳಿ ಅಂದರೆ ಅಷ್ಟಕ್ಕಷ್ಟೆ. ಎಲ್ಲರೂ ಮುಂದೆ ಬೇಡ ಅಂದು ಈಗ ಹೀಗೆ ಕದ್ದು ಮುಚ್ಚಿ ತಿನ್ನೋದಕ್ಕೆ ಹಿಂಸೆ ಆಗ್ತದೆ. ಆದರೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಮನ್ಸು ನನ್ನ ಮಾತು ಕೇಳಬೇಕು ಅಂದರೆ ನಾನೀಗ ಹೊಟ್ಟೆ ಮಾತನ್ನ ಕೇಳಲೇಬೇಕು. ನೋಡೋಣ, ಎಷ್ಟೇ ಕೆಲಸ ಇದ್ರೂ ಸರಿಯಾದ ಹೊತ್ತಿಗೆ ಊಟ ಮಾಡು, ಇಲ್ಲಾಂದ್ರೆ ಇನ್ನೂ ಸಣ್ಣ ಆಗ್ತೀಯ. ಸರಿ, ಊಟ ಮಾಡು. ಅಥವಾ ನಾನೇ ಕೈಯಾರೆ ತಿನ್ನಿಸ್ಲಾ? ಒಂದು ನಿಮಿಷ ಇರು, ಕೈ ತೊಳ್ಕೊಂಡು ಬಂದ್ಬಿಡ್ತೀನಿ. ಮಕ್ಕಳಿಗೆಲ್ಲ ಗುಮ್ಮ ಬರ್ತಾನೆ ಅಂತ ಅನ್ನ ತಿನ್ನಿಸ್ತಾರೆ, ಆದ್ರೆ ಈ ಮಗುಗೆ ಈ ಗುಮ್ಮನೇ ತಿನ್ನಿಸ್ತಾ ಇದ್ದಾನೆ. ಅರೆ, ಏನಾಯ್ತನು? ತುಂಬಾ ದಿನ ಆಯ್ತಲ್ಲ ಕೈ ತುತ್ತು ತಿನ್ನಿಸಿ. ನಿನಗೆ ನೆನಪಿದೆಯಾ, ನನ್ನ ಕೈ ತುತ್ತಿಗೋಸ್ಕರ ನೀನು ಕೈಗೆ ಗಾಯ ಆಗಿದೆ ಅಂತ ಬ್ಯಾಂಡೇಜ್ ಕಟ್ಕೊಂಡು ಬಂದಿದ್ದು?
ಬಲಗೈ ತರಕಾರಿ ಹೆಚ್ಚುವಾಗ ಎಡಗೈಗೆ ಗಾಯ ಆಗಿ ಬಲಗೈಗೆ ಬ್ಯಾಂಡೇಜ್ ಕಟ್ಕೊಂಡು ಬಂದಿರತಕ್ಕಂಥ ಮಹಾನ್ ಬುದ್ಧಿವಂತೆ ನೀನು. ಹೌದು, ಅಷ್ಟೆಲ್ಲ ನಾಟಕ ಮಾಡಿದವರು ಈಗ ಗಂಡನಾಗಿ ನಿನ್ನ ಮುಂದೆನೇ ಕೂತಿರುವಾಗ ಟಿಸಿ ಅಂತ ಹೇಳೋಕೆ ಬಿಗುಮಾನನ? ಓ, ತಿನ್ಸೋದು ಮರ್ತೇ ಬಿಟ್ಟಿದ್ದೆ. ನಿಮಗೋಸ್ಕರ ನಾನು ಹಾಗೆಲ್ಲ ಮಾಡಿದ್ದೆ ನಿಜ. ಆದರೆ ಈಗ ನೀವಿಷ್ಟು ಪ್ರೀತಿ ತೋರಿಸ್ತಿದ್ರೆ ಅದನ್ನು ಹೇಗೆ ಸ್ವೀಕರಿಸೋದೋ ಗೊತ್ತಾಗ್ತಿಲ್ಲ ಸರ್. ಏನಾಯ್ತಾನೋ? ಐ ಆಮ್ ಸಾರಿ ಸರ್. ಸಾರಿನಾ? ಓಕೆ, ಸರಿ. ಎಷ್ಟು ಅಂದವಾಗಿ ಕಾಣಿಸ್ತಿದ್ಯಾ? ದೃಷ್ಟಿ ತೆಗಿಲ್ಲ? ಬಸ್ರಿ ಬೈಕೆ ಎಲ್ಲ ಭರ್ಜರಿಯಾಗಿ ಆಗ್ತದೆ ಅಲ್ವಾ? ಏನ್ ಹೇಳ್ತಿದ್ಯಾ ನೀನು? ಹೇಳೋದೇನಿದ್ಯಮ್ಮ, ಎಲ್ಲ ನಿನಗೆ ಗೊತ್ತಿದೆಯಲ್ಲ. ಗಂಡನ್ ಕೈಯಾರೆ ಪ್ರೀತಿಯಿಂದ ತುತ್ತು ತಿಂದಿದ್ದು ಆಯ್ತು. ಆತ ಎಷ್ಟು ಒಳ್ಳೆಯವನು, ಎಷ್ಟು ಪ್ರೀತಿ ತೋರಿಸ್ತಾನೆ ಅಂತ ಅನ್ಕೊಂಡು ಕರಗಿದ್ದು ಆಯ್ತು. ನೋಡೋನು, ನಾನೀಗ ಕೊಂಕ್ ಮಾತಾಡೋದಕ್ ಬರ್ಲಿಲ್ಲ. ನೀನ್ ಏನಾದ್ರೂ ಮಾಡ್ಕೊ, ಆದ್ರೆ ಈಗ ಗೆಟ್ ಬ್ಯಾಕ್ ಟು ಯೋರ್ ಗೋಲ್. ನಿನ್ ಹೊಟ್ಟೆಲಿರೋ ಜೀವಕ್ಕೆ ಇನ್ಯಾವ ತೊಂದರೆನೂ ಇಲ್ಲ. ಹೆಣ್ಣಿನ ಗರ್ಭಕ್ಕಿಂತ ಸೇಫ್ ಆಗಿರೋ ಜಾಗ ಇನ್ನೊಂದಿಲ್ಲ. ಸೊ ಡೋಂಟ್ ವರಿ, ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಮಾಡು. ನನ್ ಬಯಕೆ, ಪ್ರೀತಿ ಎಲ್ಲ ತಿಳ್ಕೊಂಡಿರೋ ನಿನಗೆ ನನ್ನ ಕರ್ತವ್ಯದಿಂದನೂ ದೂರ ಉಳಿಯಲ್ಲ ಅನ್ನೋದು ಗೊತ್ತಿರ್ಬೇಕಲ್ವಾ ರಾಜನಂದಿನಿ? ಅನು, ನಿನಗೆ ಯಾವ ಸಹಾಯ ಬೇಕಿದ್ರು ನೀರನ್ನು ಕರೆಸ್ಕೊ. ಅದನ್ನು ನಾನು ಪ್ರತ್ಯೇಕವಾಗಿ ನಿನಗೆ ಹೇಳಬೇಕಾಗಿಲ್ಲ. ನಾನು ಈಗಾಗಲೇ ಮೀರಾ ಹತ್ರ ಸಹಾಯ ತಗೋತಿದ್ದೀನಿ ಸರ್. ಓ ಹೌದಾ? ಹರ್ಷ ಮತ್ತೆ ಆತಗೆ ಮದುವೆ ವಾರ್ಷಿಕೋತ್ಸವದ ತಯಾರಿ ಬಗ್ಗೆ ತಾನೇ ಹೇಳ್ತಾ ಇದೆಯಾ? ಹೌದು, ಇನ್ಯಾವ್ದ್ರ ಬಗ್ಗೆ ಹೇಳಲಿ? ಸರಿ, ನಾನೀಗ ತಯಾರಿಯಾಗಿ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಹರ್ಷನ್ ಪ್ರಕಾರ ಆನಿವರ್ಸರಿ ಸ್ಪೆಷಲ್ ಏನಂದ್ರೆ ಅನು ಅವ್ರ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ, ಸೊ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ. ನೀನೇ ಹೇಳು, ಅವ್ರ ಅಪ್ಪ ಅಮ್ಮ ಇಲ್ಲಿದ್ರೆ ನನಗೆ ನಿಮ್ನ ನೋಡ್ಬೇಕು ಅಂತ ಅನ್ಸಲ್ವಾ? ಐ ಮಿಸ್ ಯು ಮಮ್ಮ. ಇವನ್ ದಿಸ್ ಇಯರ್, ಲಾಸ್ಟ್ ಇಯರ್ ಲಾಕ್ಡೌನ್ ಅಂತ ನಿಮಗ್ ಬರೋದಕ್ಕಾಗ್ಲಿಲ್ಲ. ಫೀಲ್ ಸೋ ಸ್ಯಾಡ್. ಈ ಹರ್ಷನ್ಗೆ ಯಾಕಿದೆಲ್ಲ ಅರ್ಥ ಆಗಲ್ಲ? ನೋ ನೋ ನೋ, ನೀನೇನು ಕೇಳೋದಕ್ಕೆ ಹೋಗ್ಬೇಡ, ಆಮೇಲೆ ಹರ್ಷ ಬೇಜಾರು ಮಾಡ್ಕೋತಾನೆ. ಒಂದ್ ಕಡೆ ಯೋಚನೆ ಮಾಡಿದ್ರೆ ಅವನು ಹೇಳೋದು ಕರೆಕ್ಟ್ ಆಗೇ ಇದೆ. ಇಲ್ಲಿ ಅನು ಅವ್ರ ಪೇರೆಂಟ್ಸ್ ಇರ್ಬೇಕಾದ್ರೆ ನಾವೆಲ್ಲೋ ಬೇರೆ ಕಡೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರೆ ನಾವು ಸ್ವಾರ್ಥಿಗಳಂತ ಅನ್ಸ್ಕೋತೀವಿ. ಫಸ್ಟ್ ಆಫ್ ಆಲ್ ಇಲ್ಲೆಲ್ಲರಿಗೂ ನನ್ನ ಮೇಲೆ ಅದೇ ಇಂಪ್ರೆಷನ್ ಇದೆ. ಏನಾದ್ರು ಈ ತರ ಮಾಡ್ಬಿಟ್ರೆ ಅದೇ ಕನ್ಫರ್ಮ್ ಆಗುತ್ತೆ. ಸರಿ, ಲೀವ್ ಇಟ್. ಐಲ್ ಕಾಲ್ ಯು ಲೇಟರ್. ಯು ಟೇಕ್ ಕೇರ್. ಪಪ್ಪಾನು ಕೇಳ್ದೆ ಅಂತ ಹೇಳು. ಬಾಯ್. ಈ ಮನೇಲಿ ಒಂದ್ ಶಿಸ್ತಂತ ಇದೆ, ಎಲ್ಲಂದ್ರಲ್ಲಿ ಹಾಕ್ಬೇಡ. ಎಲ್ಲಂದ್ರಲ್ಲಿ ಏನೇ ಹಾಕಿದ್ರು ಟವಲ್ ಹಾಕಿದೀನಿ ಅಷ್ಟೇ. ಅದನ್ನೇ ತಪ್ಪು ಅಂತ ಹೇಳಿದ್ದು. ಸರಿನಮ್ಮ, ತಪ್ಪಾಯ್ತು. ಈಗ ಸಮಾಧಾನನಾ?
ಮಾಮೂಲಿ ಮನುಷ್ಯ ಕಣೆ ನಾನು. ನನಗೆಲ್ಲಿ ಹೊಳಿಬೇಕು ಇದೆಲ್ಲ? ಇರೋ 4 ಅಡಿ ಜಾಗದಲ್ಲೇ ಮಗಳಿಗೆ ಸ್ವರ್ಗ ಕಟ್ಕೊಡೋ ಕನ್ಸ್ಕಂಡನೆ ಹೊರತು ನಿಜವಾಗ್ಲೂ ಹೀಗೊಂದು ಸ್ವರ್ಗಕ್ಕೆ ಮಗಳು ಬರ್ಬೋದು ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಈ ವಿಷಯದಲ್ಲಿ ನಾನು ಕಲಿಯೋದು ತುಂಬಾ ಇದೆ. ಈಗ ಈ ಒದ್ದೆಟ್ಟವನ್ನ ಎಲ್ಲಾಕ್ಲಿ? ಗೊತ್ತು 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 ಗೊತ್ತು, ನೀನ್ ತಲೆ ಮೇಲೆ ಹಾಕೋ ಅಂತ ಹೇಳ್ತೀಯ ಅಂತ. ಸುಬ್ಬು, ನಮ್ಮ ಮನೆಗೆ ಹೋಗೋಣ ಸುಬ್ಬು. ಇಲ್ಲಿ ಬೇಡ ಸುಬ್ಬು, ನಮ್ಮ ಮಗಳಿಗೋಸ್ಕರ ಇಲ್ಲಿ ಬಂದು ಬೇರೆ ಮನೆ ಮಗಳಿಗೆ ತೊಂದರೆ ಕೊಡೋದು ಬೇಡ ಅಲ್ವಾ? ಬೇರೆ ಮನೆ ಮಗಳಿಗ ಅಂದ್ರೆ? ಏನಾಯ್ತೆ? ಮಗಳ ಮನೇಲಿ ಇಷ್ಟೊಂದು ದಿನ ಇರೋದು ಯಾಕೋ ಬೇಡ ಅನ್ನಿಸ್ತಿದೆ. ಮಗಳು ಮಾತ್ರ ಅಲ್ಲ, ನಿನ್ನನ್ನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ನನ್ನಿಂದ. ನನ್ಗೂ ಇಲ್ಲಿದ್ದು ಡೈನಿಂಗ್ ಟೇಬಲ್ ಅಲ್ಲೇ ತಿಂಡಿ ತಿನ್ನು, 3 ಹೊತ್ತು ಊಟ ಮಾಡೋ, ಕೆಲಸ ಮಾಡಬೇಡ, ಯಾವಾಗ್ಲೂ ನಿದ್ದೆ ಮಾಡೋ, ಸರಿ ಹೋಗ್ತಿಲ್ಲ ಸುಬ್ಬು. ಇಲ್ಲಿಂದ ಹೋಗೋಣ. ಅದೇನೋ ಆನಿವರ್ಸರಿ ಇದ್ದೋಗಿ ಅಂತ ಹೇಳಿದ್ಮೇಲೂ ಹೊರಡೋದ? ಏನಾದ್ರು ಅನ್ಕೊಂಡ್ರೆ? ನಮಗೂ ಅವಸರದ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗೋಣ. ನಾನೇ ಹೇಳಿ ನೋಡ್ತೀನಿ, ಅವ್ರೇನ್ ತಡೆಯಲ್ಲ ನೋಡ್ಬೇಕಾದ್ರೆ. ಇನ್ ಹೇಗೆ ಹೇಳ್ತೀಯೋ ಹಾಗೆ ಕಣೆ. ಈ ಟವಲ್ ಒಣಗೋವರೆಗಾದ್ರೂ ಇಲ್ಲಿರೋಣವಾ? ಇದಕ್ಕೇನು ಕಡಿಮೆ ಇಲ್ಲ. ಮಂದ, ಜೋಗ್ತವ ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ, ಉಧೋ ಉಧೋ. ನಾನು ಯಾರನ್ನ ಅತಿಯಾಗಿ ನಂಬ್ತೀನೋ ಅವರೇ ನನಗೆ ಹೆಚ್ಚು ನೋವು ಮಾಡ್ತಾರೆ. ದಾದ ಅಂತೂ ಲೈಫಲ್ಲಿ ಆರ್ದಿರೋಂತ ಗಾಯ ಮಾಡಿದ್ದಾರೆ. ಈಗ ನೀನು ಅದೇ ದಾರಿ ಹಿಡಿದಿದ್ಯಲ್ಲ ಮನ್ಸಿ. ಹರ್ಷ, ಹೌದಾ? ಯಾಕೆ ಇಲ್ಲಿ ಬಂದು ಕೂತಿದ್ದೆ? ಏನಾಯ್ತು? ಏನಿಲ್ಲ ಹರ್ಷ, ಏನಾಯ್ತು ಅಂತಂದೆ. ಏನಿಲ್ಲ ದಾದಾ, ಐ ಆಮ್ ಫೈನ್. ಇನ್ನೇನು ಮನೆಗೆ ಹೊರಟಿದ್ದೆ. ಇಷ್ಟು ಬೇಗನಾ? ಹಾ, ಅದು ಮಾನ್ಸಿ ಕಾಲ್ ಮಾಡಿ ಬರಕ್ ಹೇಳಿದ್ಲು. ಸೊ ಓ, ಈಗ ಅರ್ಥ ಆಯ್ತು. ಮನೆಯಿಂದ ಅದಕ್ಕೆ ಫೋನ್ ಮಾಡಿದ್ದಾರೆ. ಅವರನ್ನ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ನಿನಗೆ ಕೆಲಸ ಬಿಟ್ಟು ಹೇಗೆ ಹೋಗ್ಲಿ ಅನ್ನೋ ಯೋಚನೆ ಅಲ್ವಾ? ನೀನೇನು ಚಿಂತೆ ಮಾಡಬೇಡ ಹರ್ಷ, ನಾನಿದ್ದೀನಲ್ಲ, ಎಲ್ಲ ನೋಡ್ಕೊಳ್ತೀನಿ. ನಾಳೆ ನಿಂದು ಆನಿವರ್ಸರಿ. ಯು ಶುಡ್ ಬಿ ಹ್ಯಾಪಿ. ಎಲ್ಲಿ ನಗು? ಅಲೆ 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 ಅಲೆ. ಚೇರಪ್ಪ, ಹೋಗ್ಬಿಡ್ಬಾ. ಸಿಗೋಣ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.